ಸದ್ಯ ನೀವು ನೋಡ್ತಾ ಇದ್ರಿ ಇದು ಬೆಳಗಾವಿಯ ಸಂಭ್ರಮ. ಆದ್ರೆ ವಿಜಯಪುರದಲ್ಲಿ ಮಾತ್ರ ಹೋರಾಟ ಮುಂದುವರಿತಾ ಇದೆ. ಬೆಳಗಾವಿಯಲ್ಲಿ ರೈತರು ಸಂಭ್ರಮ ಪಡ್ತಿದ್ದಾರೆ ಈ ಏನು ದರವನ್ನು ನಿಗದಿ ಮಾಡಿದ್ರು ಆ ವಿಚಾರಕ್ಕೆ. ಆದ್ರೆ ವಿಜಯಪುರದಲ್ಲಿ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಸರ್ಕಾರದ ದರ ನಿಗದಿ ಬಳಿಕವೂ ನಿಲ್ಲದ ಜಟಾಪಟಿ. ರಿಕವರಿ ಗೊಂದಲ ಮುಂದುವರಿಯಲಿದೆ ರೈತರ ಹೋರಾಟ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ಶೇಕಡ 10ರಷ್ಟು ಇದೆ. ಇನ್ನು ಶೇಕಡ 11.25 ರಿಕವರಿಗೆ 3,300 ದರ ಫಿಕ್ಸ್ ಆಗಿರುವುದು. ವಿಜಯಪುರ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇಲ್ಲಿನ ರೈತರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಹೀಗಾಗಿ ವಿಜಯಪುರದಲ್ಲಿ ರೈತರು ತಮ್ಮ ಹೋರಾಟವನ್ನ ಮುಂದುವರಿಸುತ್ತಿದ್ದಾರೆ. ಸರ್ಕಾರದ ದರ ನಿಗದಿ ಬಳಿಕವೂ ಸಹ ಜಟಾಪಟಿ ಮುಂದುವರಿತಾ ಇದೆ. ಈ ರಿಕವರಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ತಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇರುವುದು. ವಿಜಯಪುರ ಜಿಲ್ಲೆಯಲ್ಲಿ ಸದ್ಯ ರಿಕವರಿ ಶೇಕಡ 10ರಷ್ಟು ಇದೆ. ಶೇಕಡ 11.25 ರಿಕವರಿಗೆ 3,300 ರೂಪಾಯಿ ದರ ಫಿಕ್ಸ್ ಆಗಿದೆ. ಹೀಗಾಗಿ ವಿಜಯಪುರ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹೀಗಾಗಿ ವಿಜಯಪುರದ ರೈತರು ತಮ್ಮ ಹೋರಾಟವನ್ನ ಮುಂದುವರಿಸುತ್ತಿದ್ದಾರೆ. ಸರ್ಕಾರದ ದರ ನಿಗದಿ ಬಳಿಕವೂ ಸಹ ಇಲ್ಲಿ ಜಟಾಪಟಿ ಮುಂದುವರಿತಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕಬ್ಬು ಬೆಲೆಗೆ ಏನು ಬೆಂಬಲ ಸೂಚಿ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ. 4ನೇ ದಿನಕ್ಕೆ ಕಾಲಿಟ್ಟಿದೆ. 4ನೇ ದಿನ ಕಾಲಿಟ್ಟು ಕೂಡ ಇವತ್ತೇನು CM ಒಂದು ಘೋಷಣೆ ಮಾಡಿದರೆ 3,300 ರೂಪಾಯಿಗೆ. ಇದ್ರ ಬಗ್ಗೆ ಏನು ಅಂತಾನೆ ಅನೇಕ ಗೊಂದಲಗಳು ಈಗ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರಿಗೆ ಕಾಡ್ತಾ ಇದೆ. ಹಾಗಿದ್ರೆ ಏನೆಲ್ಲ ಗೊಂದಲಗಳು ಕಾಡ್ತಾ ಇದ್ದಾವೆ ಅನ್ನೋದನ್ನು ಪ್ರಮುಖವಾಗಿ ರೈತರಿಂದ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಏನು ಅಂತಂದರೆ ಈಗ 3,300 ರೂಪಾಯಿನ ಎಲ್ಲರೂ ಕೊಡ್ತೇವೆ ಅಂತ ಹೇಳಿ CM ಅವರು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ತಮ್ಮ ತಕರಾರು ಏನಿದೆ ಅಥವಾ ಇದಕ್ಕೆ ಒಪ್ಪಿಗೆ ಇದೆಯಾ ಅಂತ? ಸರ್, ಇವತ್ತಿನ ದಿನ ಏನು ಮಾನ್ಯ ಮುಖ್ಯಮಂತ್ರಿಗಳು ರೈತ ಮುಖಂಡರೊಂದಿಗೆ ಕೆಲವೊಬ್ಬರು ಸಭೆ ಕರೆದಿದ್ರು. ಆದರೆ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಯಾವ ರೈತರು ಕೂಡ ನಾವು ಹೋಗಲ್ಲ ಅಂತೇಳಿ ಬೈಕಾಟ್ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲಿ ಏನು ನಡೀತದ ಚರ್ಚೆ ಮಾಡಿ ನೀವು ಕೂಡ ಮಂಡನೆ ಮಾಡಕತ್ತಾರೆ ಅಂತ ಹೇಳಿದ್ರು ಅವರು. ಆದರೆ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅವ್ರು ಯಾರೂ ಕೂಡ ಮಾತಾಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಶಿವಾನಂದ ಪಾಟೀಲ್ ಇರ್ಬೋದು, MB ಪಾಟೀಲ್ ಇರ್ಬೋದು, ವಿಜಯಪುರ ಜಿಲ್ಲೆ ಬಗ್ಗೆ ಒಟ್ಟಾಗಿ ಮಾಹಿತಿ ಎತ್ತಲೇ ಇಲ್ಲ, ಅವ್ರು ವಿಷಯನೇ ತೆಗಿಲಿಲ್ಲ. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು 11.25 ರಿಕವರಿ ಇತ್ತಂದ್ರೆ 3,200 ರೂಪಾಯಿ ಕೊಡಬೇಕು. ಕಾರ್ಖಾನೆ ಮಾಲೀಕರು 50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ಅದು 6 ತಿಂಗಳಾಗಿಂದ. ಆಮೇಲೆ ಸರ್ಕಾರದಿಂದ 50 ರೂಪಾಯಿ ಕೊಡ್ತೀನಿ ಅಂತಂದ್ರು. ಏನು ಭಿಕ್ಷೆ ಕೊಡ್ತಾರೆ ಇವರು 50 ರೂಪಾಯಿ ಕೊಡ್ಲಕ್ಕಂತಂದ್ರೆ? ಒಂದು 3,500 ರೂಪಾಯಿ ಭಾಳ ಅಲ್ಲ, ದೊಡ್ಡ ವಿಷಯ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಇಲಾಖಾ ಅಂದರೆ ಇವರ ಇಲಾಖೆಯ ಒಂದು ಸರಾಸರಿ 9ಕ್ಕೆ 10ಕ್ಕಿಂತ ಕೆಳಗದು. ಮತ್ತು ಇದಕ್ಕೆ ಎಷ್ಟು ಕೊಡ್ತೀನಿ ಅನ್ನೋದು ಸ್ಪಷ್ಟಪಡಿಸಲಿಲ್ಲ. ಆಮೇಲೆ 50 ರೂಪಾಯಿ 6 ತಿಂಗಳಾಗಿಂದ ಕೊಡ್ತೀನಿ ಅಂದರು. ಇದಕ್ಕೂ 55 ರೂಪಾಯಿ ಹಾಕಿ ಕೊಡ್ತಾರೋ ಅನ್ನೋದು ಕೂಡ ನಮ್ಗೆ ಗೊಂದಲ ಐತೆ. ಅದಕ್ಕೆ ಅದನ್ನು ಸ್ಪಷ್ಟಪಡಿಸಬೇಕು. ಇಲ್ಲಪ್ಪ ಅಂತಂದ್ರೆ ನಾಳೆ 7 ಒಳಗೆ ಸಂಜೆ 7 ಗಡವ ಕೊಡ್ತೀವಿ ನಾವು. ಇಲ್ಲಪ್ಪ ಅಂತಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಹೆಂಗೆ ಅನೌನ್ಸ್ ಮಾಡಿದ್ದೀವಿ ಅದನ್ನು ಮುಂದುವರಿತದ.